ರಾಜಕೀಯ ಪಕ್ಷಗಳ ವಕ್ತಾರರು ಮಾತನಾಡೋದನ್ನ ಅವರ ವಾದ ಪ್ರತಿವಾದನ ನಾನು ಕೇಳಿಸ್ಕೊಳ್ತಾ ಇದ್ದೀನಿ, ನೀವು ನೋಡ್ತಾ ಇದ್ದೀರಾ. ಆದರೆ ನನ್ನ ಬೇಸಿಕ್ ಕ್ವೆಶ್ಚನ್ಗೆ ಐ ಥಿಂಕ್ ಎರಡೂ ಪಕ್ಷಗಳಿಂದ ಸರಿಯಾದ ಉತ್ತರ ಸಿಕ್ಕಿಲ್ಲ ಅಂತ ಅನ್ಸುತ್ತೆ. ಬಟ್ ಹೊದಿಗೆರೆ ಅವ್ರು ಹೇಳಿದ್ರು, ಹೌದು ಪುರುಷ ಪ್ರಧಾನ ಸಮಾಜದಲ್ಲಿ ಇದು ಸ್ವಲ್ಪ ಡಿಫಿಕಲ್ಟ್ ಇದೆ ಅಂತ. ಬಟ್ ಅಂಜಲಿ ರಾಮಣ್ಣ ಅವರೇ, ದ ಸೇಮ್ ಕ್ವೆಶ್ಚನ್ ಐ ವಿಲ್ ಪಾಸ್ ಆನ್ ಟು ಯು. ಯಾಕೆ ಇಷ್ಟು ಡಿಫಿಕಲ್ಟ್ ರಾಜಕೀಯ ಪಕ್ಷಗಳಿಗೆ ರೆಪ್ರೆಸೆಂಟೇಷನ್, ಹೆಣ್ಮಕ್ಳನ್ನ ಕರ್ಕೊಂಡ್ಬಂದು ನಿಲ್ಲಿಸಿ ಅವರಿಗೊಂದು ಸ್ಥಾನ ಕೊಟ್ಟು ಗೆಲ್ಲಿಸೋದಕ್ಕೆ? ಎರಡೂ ರಾಜಕೀಯ ಪಕ್ಷಗಳು ರಾಷ್ಟ್ರೀಯ ಮಟ್ಟದ ಪಕ್ಷಗಳು. ಅವರು ಮನಸ್ಸು ಮಾಡಿದ್ರೆ ಅದರ ರೆಪ್ರೆಸೆಂಟೇಷನ್ ವಿತೌಟ್ ಎನಿ ಮಸೂದೆ, ವಿತೌಟ್ ಎನಿ ಕಾನೂನು, ನಮ್ಮಲ್ಲಿ ಇಷ್ಟು ಜನ. ಐ ಆಮ್ ಹ್ಯಾಪಿ ಅಬೌಟ್ ವೆಸ್ಟ್ ಬೆಂಗಾಲ್. ವೆಸ್ಟ್ ಬೆಂಗಾಲ್ನಲ್ಲಿ TMCದು 27% ಇದೆ ಮೇಡಮ್. ನಾಟ್ ಸೋ ಗುಡ್, ಬಟ್ ಬ್ಯಾಡು ಅಲ್ಲ ಅದು. ಇದು ರಾಜಕೀಯ ಪಕ್ಷಗಳಿಗೆ ಯಾಕೆ ಸಾಧ್ಯ ಆಗೋದಿಲ್ಲ, ರಾಷ್ಟ್ರೀಯ ರಾಜಕೀಯ ಪಕ್ಷಗಳಿಗೆ ಯಾಕೆ ಸಾಧ್ಯ ಆಗೋದಿಲ್ಲ ಅಂತ? ನೋಡಿ, ನೀವು ಅದಕ್ಕೆ ಮುಂಚೆ ಒಂದು ಪ್ರಶ್ನೆ ನಿಮ್ದಿತ್ತು, ಮಹಿಳೆಯರನ್ನ ಮುಂಚೂಣಿಗೆ ತರಲಿಕ್ಕೆ ಮಹಿಳಾ ಮೀಸಲಾತಿಯೇ ಆಗ್ಬೇಕೆ, ರಾಜಕೀಯ ಪಕ್ಷಗಳು ಇಚ್ಛಾಶಕ್ತಿಯಿಂದ ಸೀಟ್ಗಳನ್ನ ಕೊಡ್ಬೋದಿತ್ತಲ್ಲ ಅಂತ. ಕರೆಕ್ಟ್. ಅದು ಸಾಮಾನ್ಯವಾಗಿ ಕೇಳಿಸ್ಕೊಂಡಾಗ ಕರೆಕ್ಟ್ ಅನ್ಸುತ್ತೆ. ಆದರೆ ಯಾವ ವರ್ಗಕ್ಕೆ ಅದು ಅಪ್ಲೈ ಆಗುತ್ತೆ ಅನ್ನೋದನ್ನ ನಾವು ನೋಡ್ಬೇಕಾಗತ್ತೆ. ಈಗ ಕುಟುಂಬದಲ್ಲಿ ದೌರ್ಜನ್ಯ ಮಾಡಬಾರ್ದು ಅನ್ನೋದು ಚಿಕ್ಕ ವಯಸ್ಸಿನಿಂದ ನಾವು ತಿಳ್ಕೊಂಡ್ ಬಂದಿರೋ ವಿಷಯ. ಆದ್ರೂ ಸಹ ಕೌಟುಂಬಿಕ ದೌರ್ಜನ್ಯವನ್ನ ತಡೆಗಟ್ಟಕ್ಕೆ ಮಸೂದೆ, ಕಾಯ್ದೆ ಯಾಕೆ ಬೇಕಾಯ್ತು? ಸೇಮ್ ಥಿಂಗ್ ಅಪ್ಲೈಸ್ ಹಿಯರ್. ಎಲ್ಲ ಅಪರಾಧದ ಹಿಂದೆ ಲಿಂಗಭೇದವನ್ನ ಮರ್ತು ಬಿಡಿ, ಅದು ಮಹಿಳೆ ಮಾಡಿದ್ಲೋ ಪುರುಷ ಮಾಡಿದ್ನೋ ಅಲ್ಲ. ಎಲ್ಲ ಅಪರಾಧದ ಹಿಂದೆ ಒಂದು ಪುರುಷ ಅಧಿಪತ್ಯದ ಮನೋಭಾವ ಇರುತ್ತಲ್ಲ, ಆ ಕಾರಣಕ್ಕೆ ನಾವು ಮಸೂದೆ ಮೂಲಕ, ಸೊಸೈಟಿ ಚೇಂಜಸ್ ಲಾ, ಲಾ ಚೇಂಜಸ್ ಸೊಸೈಟಿ, ಮಸೂದೆಯ ಮೂಲಕವೇ ಹೀಗೆ ಮೀಸಲಾತಿಯನ್ನ ತರಬೇಕಾದಂತಹ ಒಂದು ಅನಿವಾರ್ಯತೆ ಇದೆ. ಸ್ಥಳೀಯ ಪಕ್ಷಗಳು ಯಾಕೆ ಮಾಡುತ್ತೆ ಅಂದ್ರೆ, ನೋಡಿ, ನಮ್ಮಲ್ಲಿ ಪ್ರಾದೇಶಿಕವಾಗಿ ಇರ್ತಕ್ಕಂತಹ ಕಲ್ಚರು, ಭಾಷೆ ಮತ್ತು ವಿದ್ಯಾಭ್ಯಾಸದ ಅಸಮಾನತೆ, ಸ್ಟೇಟ್ ಟು ಸ್ಟೇಟ್ ಬೇರೆ ಬೇರೆ ರೀತಿಯಾದಂತಹ ವಿದ್ಯಾಭ್ಯಾಸ ಮತ್ತು ಆರ್ಥಿಕತೆಯಲ್ಲೂ ಸಹ ನಮ್ಮಲ್ಲಿ ಅಷ್ಟೋ ರಾಜ್ಯಗಳಲ್ಲೂ ಬೇರೆ ಬೇರೆ ವೈವಿಧ್ಯತೆಯನ್ನ ನಾವು ಕಾಣ್ತೀವಿ. ಹಾಗಾಗಿ ಸ್ಥಳೀಯರಲ್ಲಿ ಆ ಸ್ಥಳೀಯ ವೃತ್ತಿ, ಸ್ಥಳೀಯ ಜನರನ್ನ ತಿಳ್ಕೊಂಡು, ಆ ಸಮಾಜವನ್ನು ತಿಳ್ಕೊಂಡು ಅಲ್ಲಿ ನಾನು ರೆಪ್ರೆಸೆಂಟೇಷನ್ ಕೊಡಬಲ್ಲೆ ಅನ್ನುವ ಮಹಿಳೆಯರು ಹೆಚ್ಚು ಸಿಗ್ತಾರೆ. ಮತ್ತು ಸ್ಥಳೀಯ ಪುರುಷರು ಅವರವರ ಮನೆಯವರನ್ನೇ ಅಭ್ಯರ್ಥಿಗಳನ್ನಾಗಿ ನಿಲ್ಲಿಸ್ತಾರೆ. ವೇರಸ್ ನೀವು ರಾಷ್ಟ್ರ ರಾಜಕಾರಣಕ್ಕೆ ಬಂದಾಗ, ರಾಷ್ಟ್ರ ರಾಜಕಾರಣದಲ್ಲಿ ಏಕ್ದಮ್ ನೀವು ನನ್ನನ್ನು ತಗೊಂಡು ಹೋಗಿ ನಿಲ್ಲಿಸ್ಬಿಡ್ಲಿಕ್ಕೆ ಆಗಲ್ಲ. ಅದಕ್ಕೆ ಬಹಳ ಪಳಗಿರ್ತಕ್ಕಂತಹ ಮಹಿಳೆಯರು ಬೇಕು. ಪಳಗಿರುವ, ಅದರಲ್ಲಿ ನುರಿತ ಮಹಿಳೆಯರನ್ನ ನೀವು ನಿಲ್ಲಿಸಿದಾಗ ಅವರು ನಿರ್ಣಯದಲ್ಲಿ ಭಾಗವಾಗ್ಲಿಕ್ಕೆ ಇಷ್ಟಪಡ್ತಾರೆಯೇ ಹೊರತು ಥರ್ಡ್ ಬೆಂಚರ್ಸು, ಫೋರ್ತ್ ಬೆಂಚರ್ಸ್ ಆಗಿರ್ಲಿಕ್ಕೆ ಇಷ್ಟಪಡೋದಿಲ್ಲ. ಇವತ್ತೆಲ್ಲ ನಾಳೆ ಅವರು ನಾವು ಫಸ್ಟ್ ಬೆಂಚ್ ಅಲ್ಲಿ ಕೂತ್ಕೊಳ್ಬೇಕು ಅಂತ ಬಯಸ್ತಾರೆ. ಅದನ್ನ ನಮ್ಮ ರಾಜಕೀಯ ಮನೋಸ್ಥಿತಿ ತೆಗೆದುಕೊಳ್ಳಲು ಮತ್ತು ತಡೆದುಕೊಳ್ಳಲು ಸಶಕ್ತವಾಗಿದೆಯಾ ಅಂತ. ಈಗ ನೋಡಿ, ಐ ಕಮ್ ಬ್ಯಾಕ್ ಟು ದ ಪಾಯಿಂಟ್. ಸುರಭಿ ಅವರು ಹೇಳಿದ್ರು ಪ್ರಚಾರ ಯಾಕೆ ಬೇಕಿತ್ತು ನಾನು ಕೇಳಿದೆ ಅಂತ. ಪ್ರಚಾರ ಯಾಕೆ ಬೇಕಿತ್ತು ಅಂತ ನಾನು ಕೇಳಲಿಲ್ಲ. ಪ್ರಚಾರ ಯಾಕೆ ತರಾತುರಿಯಲ್ಲಿ ಬೇಕಿತ್ತು? ಈಗ ಪ್ರಚಾರ ಮಾಡಿದ್ರಲ್ಲ ಸುಮಾರು ಸೆಲೆಬ್ರಿಟಿಗಳು. ನಾನು ರಾಷ್ಟ್ರ ಮಹಿಳಾ ಆಯೋಗವನ್ನು ಫಾಲೋ ಮಾಡಿದ್ದೀನಿ, ರಾಜ್ಯ ಮಹಿಳಾ ಆಯೋಗ, ಬೇರೆ ಬೇರೆ ಎಲ್ಲ ರಾಜ್ಯಗಳಲ್ಲೂ ನಾನು ಫಾಲೋ ಮಾಡಿದ್ದೀನಿ. ಅಲ್ಲೆಲ್ಲ ಸೆಲೆಬ್ರಿಟಿಗಳು ನಾನು ಮಹಿಳಾ ಪರ ಮಸೂದೆ ಪರ ಇದ್ದೀನಿ ಅಂತ ಹೇಳಿದ್ರು. ಐ ವಾಂಟ್ ಟು ನೋ, ಈಗ ಇವರಿಬ್ರು ಇಷ್ಟು ಚೆನ್ನಾಗಿ ಅಂಕಿಅಂಶಗಳನ್ನ ಎಕ್ಸ್ಪ್ಲೇನ್ ಮಾಡ್ತಿದ್ದಾರಲ್ಲ, ಅಲ್ಲಿ ಪ್ರಚಾರ ಮಾಡಿದಂತಹ ಎಷ್ಟು ಜನಕ್ಕೆ ಅಂಕಿಅಂಶಗಳ ಪರಿಚಯ ಇದೆ? ನಮ್ಮ ಮನಸ್ಸಿನಲ್ಲಿ ಬರುವುದು ಮಹಿಳಾ ಪರ, ಇದೆರಡೇ ಪದಗಳು. ಮಹಿಳಾ ಪರ ಮಸೂದೆ ಪಾಸ್ ಆಯ್ತಾ, ಫೇಲ್ ಆಯ್ತಾ, ಇಷ್ಟೇ ಇರುವುದು. ಪಾಸ್ ಆಗ್ಲಿ, ಪಾಸ್ ಆಗಬೇಕು ಅಂತ ನಾನು ಬಯಸ್ತೀನಿ ಅಂತ ಹೇಳ್ತೀನಿ ಹೊರತು ಒಂದು ನಿಮಿಷ ನಾನು ಪ್ರಚಾರ ಮಾಡುವಾಗ ಅಂಕಿಅಂಶಗಳನ್ನ ನಾನು ತಿಳಿದುಕೊಂಡಿರಲ್ಲ. ಮತ್ತು ಅಂಕಿಅಂಶಗಳನ್ನ ತಿಳಿದುಕೊಳ್ಳುವುದು ಒಂದಷ್ಟರ ಮಟ್ಟಿಗೆ ಸಾಮಾನ್ಯ ಪ್ರಜೆಗೆ ಬೇಕಾಗಿಲ್ಲ. ನಾವು ಯಾಕೆ ವೋಟ್ ಹಾಕಿ ನಿಮ್ಮನ್ನಲ್ಲಿ ನಿಲ್ಸಿದೀವಿ ಅಂದ್ರೆ, ನೀವು ಅದರ ಪರಾಪರಗಳನ್ನ ಆಲೋಚನೆ ಮಾಡಿ, ಚರ್ಚೆ ಮಾಡಿ, ನಮ್ಮ ಒಳಿತಿಗೆ ನೀವು ಮಸೂದೆಗಳನ್ನ ತನ್ನಿ ಅಂತ ಅಲ್ಲಿ ಕೂರಿಸಿರೋದ್ರಿಂದ ನೀವು ಸಣ್ಣ ಸಣ್ಣ ಅಂಕಿಅಂಶ ಇಟ್ಕೊಂಡು, ನೀವು ಒಂದು ಗ್ರಾಮೀಣ ಮಹಿಳೆಗೆ ಸಾಮರ್ಥ್ಯ ಇರುತ್ತೆ, ಅಧಿಕಾರಕ್ಕೆ ಬರುವ ಆಡಳಿತ ವರ್ಗವನ್ನ ನಿಭಾಯಿಸುವ ಸಾಮರ್ಥ್ಯ ಇರುತ್ತೆ. ಆದ್ರೆ ಈ ಅಂಕಿಅಂಶಗಳ ಗೊಂದಲದಲ್ಲಿ ಅವಳ ಪ್ರತಿಭೆಯನ್ನ ಮತ್ತು ಅವಳ ಓಘವನ್ನ ನೀವು ಕಡಿಮೆ ಮಾಡಬಾರ್ದು. ಒಟ್ಟಿನಲ್ಲಿ ಮಹಿಳಾ ಪರ ಮಸೂದೆ ಇಷ್ಟು ದಿನ ಪಾಸ್ ಆಗದೆ ಇರುವಾಗ ಎಷ್ಟು ದುಃಖ ಆಯ್ತೋ, ನಿನ್ನೆ ತರಾತುರಿಯಲ್ಲಿ ಪ್ರೆಸೆಂಟ್ ಮಾಡಿದ್ದು ಮತ್ತು ಅದನ್ನ ವಿರೋಧಿಸಿದ್ದು ಕೂಡ ಅಷ್ಟೇ ಬೇಸರವನ್ನು. ವಿರೋಧ ಪಕ್ಷದವರು. ರೈಟ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.